ಎಲ್ಲರಿಗೂ ನಮಸ್ಕಾರ. ನಾ ಇವತ್ತ ಮೈಸೂರು ಬಜ್ಜಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮೈಸೂರು ಬಜ್ಜಿ ಟೇಸ್ಟ್ ಬೇರೆ ಇರ್ತತಿ, ನಾರ್ಮಲ್ ಬಜ್ಜಿಕಿಂತನೂ ಅದ್ರ ಟೇಸ್ಟ್ ಬೇರೆ ಇರ್ತತಿ. ಅದಕ್ಕೆ ನಾನು ಮೈಸೂರು ಬಜ್ಜಿಯನ್ನು ಮಾಡೋದು ತೋರ್ಸಾಕ್ತೇನ್ರಿ. ಅದಕ್ಕೆ ಈಗ ನಾನು ಹಸಿ ಮೆಣಸಿನ್ಕಾಯಿ ಭಾಳ ಬೇಕಾಗ್ತಾವ್ರಿ, ಯಾಕಂದ್ರೆ ಅದು ಟೇಸ್ಟ್ ಆಗ್ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೇಕಾಗ್ತತಿ. ಅದಕ್ಕೆ ನಾನು ಜಾಸ್ತಿನ ತೊಗೊಳಕ್ತೇನೆ. ಇದು ಖಾರ ಇರ್ಲಿ ಅಂತ ಹೇಳಿ ನೋಡಿ ಹಾಕೊಂಡ್ರಿ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳಕ್ತೇನ್ರಿ. ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ, ಹಸಿಮೆಣಸಿನ್ಕಾಯಿ ಬೇಕಾಗಷ್ಟ. ಆಮೇಲೆ ಜೀರಿಗೆನ ಹಾಕೊಳಕ್ತಾನ್ರಿ, ಜೀರಿಗೆ ಜಾಸ್ತಿನೂ ಹಾಕೊಳಕ್ತಾನ್ರಿ. ಮತ್ತು ಆಮೇಲೆ ಹಸಿ ಶುಂಠಿ ಇರ್ತೈತಲ್ರಿ ಅದನ್ನು ಹಾಕೊಳಕ್ತಾನೆ. ಹಾಕೊಂಡು ಏನು ಮಾಡ್ಬೇಕಂದ್ರೆ ಇದನ್ನ ಮಿಕ್ಸಿ ಜಾರ್ ತಿರುಗಿಸಿ ಪೇಸ್ಟ್ ಮಾಡಿ ಇಟ್ಕೊಳಕ್ತಾನ್ರಿ. ನೋಡ್ರಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡು ಈಗ, ಯಾಕಂದ್ರೆ ತರಿತರಿಯಾಗಿ ಇರಬೇಕು, ಹಂಗೇನು ಪೇಸ್ಟ್ ಅಂದ್ರೆ ಸಣ್ಣಗೆ ಆಗಬಾರ್ದ್ರಿ. ನೋಡ್ರಿ ಇಷ್ಟ ಐತೆ ನೋಡ್ರಿ, ತೋರಿಸ್ತೀನಿ ನಾನು. ಇಷ್ಟು ತರಿತರಿಯಾಗೆ ನಾನು ಇದನ್ನ ಮೆಣಸಿನ್ಕಾಯಿನ ಜಾಸ್ತಿನ ತೊಗೊಂಡೆ, ಜೀರಿಗೆ ಉಪ್ಪ ಅವು ಹಸಿ ಶುಂಠಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡನ್ರಿ. ನಂತರ ಏನು ಮಾಡ್ತೀನಂದ್ರೆ ನಾನು ಮೈದಾ ಹಿಟ್ಟನ್ನು ತೊಗೊಂಡನ್ರಿ. ಇಲ್ಲೆಲ್ಲ ಸಾನಿಸೆ ಈ ಮೈದಾ ಹಿಟ್ಟನ್ನು ಏನು ಮಾಡಾಕ್ತಾನೆ ಅಂದ್ರೆ, ನಾ ಇದೇನು ಮೆಜರ್ಮೆಂಟ್ ಕಪ್ ಐತಲ್ರಿ ಇದರಲ್ಲಿ ಐದು ತೊಗೋತೇನೆ ರೀ, ಯಾಕಂದ್ರೆ ಜಾಸ್ತಿ ಮಾಡೋದು ತೋರ್ಸಾಕ್ತಾನೆ ನಾನು. ಈಗ ನೋಡ್ರಿ ಇದನ್ನ 5 ಕಪ್ ತೊಗೊಂಡನಲ್ರಿ ಇದನ್ನ ಮೈದಾ, ಇದರಲ್ಲಿ 5 ತೊಗೊಂಡ. ಆಮೇಲೆ ಜೀರಿಗೆ ಹಾಕೊಳಕ್ತಾನೆ ರೀ. ಜೀರಿಗೆ ಸ್ವಲ್ಪ ಜಾಸ್ತಿನ ಹಾಕೋರಿ, ಅಜ್ವಾನ್ ಹಾಕೋರಿ. ಜೀರಿಗೆ ಅಜ್ವಾನ ಉಪ್ಪು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದೆಲ್ಲ ಹಾಕೊಂಡನ್ ನೋಡ್ರಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋರಿ, ನಿಮ್ಗೆ ಎಷ್ಟು ಹಿಟ್ಟು ಇರ್ತೈತಿ ರುಚಿಗೆ ತಕ್ಕಷ್ಟು. ಆಮೇಲೆ ಈಗ ಮೊಸರು ಇರ್ತೈತಲ್ರಿ, ಗಟ್ಟನ್ ಮೊಸರು ತೊಗೊಂಡನ್ ನಾ. ಇಲ್ಲೇ ಮೊಸರು 2 ಹಾಕೊಳಕ್ತಾನೆ ನೋಡ್ರಿ. ಇದರಲ್ಲಿ 2 ಹಾಕೋಬೇಕ್ರಿ ಈಗ ಫಸ್ಟ್, ಮತ್ತು ಆಮೇಲೆ ನೋಡಿ ಹಾಕೊಳ್ಳೋತ್ತ. ಈಗ ನೀರನ್ನು ಹಾಕೊಳಕ್ತಾನೆ, ಅದ ಮೊಸರಿನ ಇದ್ರೊಳಗೆ ಹಾಕೊಂಡು ನೀರು ಹಾಕೊಳಕ್ತಾನೆ ರೀ. ಆಮೇಲೆ ಏನು ಮಾಡ್ಬೇಕಂದ್ರೆ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇರ್ತೈತಲ್ರಿ ಅದನ್ನು ನಾವು ಖಾರ ಎಷ್ಟು ಬೇಕೋ ನಿಮಗೆ ಅದನ್ನು ನೋಡಿ ಹಾಕೋಬೇಕ್ರಿ. ಇದಕ್ಕೆ ಖಾರ ಆದ್ರೆ ಟೇಸ್ಟ್ ಬರ್ತಾವ ಅಂಥೇಳಿ ನಾನು 1 ಕಪ್ಪಿಗೆ 1 ಹಿಡಿದು ಹಾಕೊಳಕ್ತಾನೆ ರೀ. ಹಿಂಗೆ ಮೆಜರ್ಮೆಂಟ್ ತೊಗೊಂಡ ನೀವು ಎಷ್ಟು ಬೇಕೋ ಖಾರ ನೋಡ್ಕೊಂಡು. ಮೆಣಸಿನ್ಕಾಯಿ ಒಂದೊಂದು ಸಲ ಏನಾಗುತ್ತೆ ರೀ, ಖಾರ ಇರ್ತಾವ್ರಿ, ಒಂದು ಸಲ ಖಾರ ಇರೋದಿಲ್ಲ, ಅದಕ್ಕೆ ನಾವು ಜಾಸ್ತಿ ಹಾಕ್ಬೇಕಾಕತಿ. ಖಾರ ಇದ್ರೆ ಕಮ್ಮಿ ಹಾಕ್ಬೇಕಾಗ್ತತಿ. ಈಗ ನೋಡ್ರಿ ಖಾರ ಇದ್ದದ ಸಂಬಂಧ ನಾನು ಇಷ್ಟು ತೊಗೊಂಡನಿ ನೋಡಿ ಹಾಕೊಳಕ್ತಾನೆ ರೀ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಳಕ್ತಾನೆ ರೀ. ಮಿಕ್ಸ್ ಮಾಡೋದು ಅಷ್ಟೇ ರೀ. ಇದು ಹಿಂಗೆ ಕಲಸೋದು ಥರಲ್ರಿ, ಕಲಸ್ಬೇಕ್ರಿ ಅದನ್ನ ಗಟ್ಟಂಗ ಏನು ನಾದಬಾರ್ದು. ಆಮೇಲೆ ಈಗ ನಾನು ಇನ್ನೊಂದು ಕಪ್ನಷ್ಟು ಮೊಸರು ಹಾಕೊಳಕ್ತಾನೆ ನೋಡ್ರಿ. ಅದರಲ್ಲೇ ಇನ್ನೊಂದು ಮೊಸರು ಹಾಕೊಂಡ ಮತ್ತೊಂದು ಸ್ವಲ್ಪ ನೀರು ಹಾಕೊಳಕ್ತಾನೆ. ನೀರು ಮೊಸರಾಗಲಿ ಈಗ ನೋಡಿ ಹಾಕೊಳಕ್ತಾನೆ ರೀ. ಸ್ವಲ್ಪ ನೋಡ್ರಿ ಈಗ ಇದನ್ನ ಮಾಡ್ಬೇಕ್ರಿ, ತಿರುಗಿಸ್ಬೇಕು. ಬೀಟ್ರ್ ತೊಗೊಂಡ್ರೆ ಮಾಡ್ಬೇಕ್ರಿ. ಕೈಯಿಂತ್ರ ಮಾಡೋದು ಭಾಳ ಬೆಸ್ಟ್ ರೀ. ಕೈಯಿಂತ್ರನ ಮಾಡಿದ್ರೆ ಅದಕ್ಕೆ ಹದ ಬರ್ತೈತೆ ರೀ ಹಿಟ್ಟಿಗೆ. ಈಗ ನೋಡ್ರಿ ಬಜ್ಜಿ ಹಿಟ್ಟಿಗೆ ಹದ ಬರಬೇಕಾದ್ರೆ ನಾವು ಕೈಯಿಂತ್ರ ಚಂದಂಗ ಅದನ್ನ ಮೆಣಸಿನ್ಕಾಯಿ ಅದೆಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುವಂಗೆ ಚಂದಂಗ ಅದನ್ನ ಒಂದು ಹದಕ್ಕೆ ತಿರ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬರಾಕತ್ತೈತಿ. ಮಾಡ್ತಾ ಮಾಡ್ತಾ ಇದು ಚಂದ ಆಗತ್ತೆ ರೀ ಇದು ಹಿಟ್ಟು, ಬಜ್ಜಿ ಹಿಟ್ಟಿನ ಥರ. ಈಗ ನೋಡ್ರಿ ಮಸ್ತ್ ಸಾಫ್ಟ್ ಬರಾಕ್ತತಿ. ಈಗ ಎಷ್ಟು ಮಾಡ್ತೀವಿ ನೋಡ್ರಿ, ಅದು ಮೊಸರದು ಹಾಕಿರ್ತೈತಲ್ರಿ ಅದು ಸಾಫ್ಟ್ ಬರ್ತೈತೆ ರೀ ಹಿಟ್ಟು. ಈಗ ನೋಡ್ರಿ ಎಷ್ಟು ಮಸ್ತ್ ಬರಾಕ್ತತಿ. ಇದು ಒಂದು ಹದಕ್ಕೆ ಬತ್ತಂದ್ರೆ ನೋಡ್ರಿ ಎಷ್ಟು ಚಂದ ಬರಾಕ್ತೈತಿ. ಇದ ಮೇನ್ ರೀ. ಇದೆಲ್ಲ ಏನು ಖಾರ ಉಪ್ಪನ್ನು ಕುಡ್ಕೋತೈತಿ. ಆ ಮೊಸರು ಮತ್ತು ಮೈದಾ ಎಲ್ಲ ಮಿಕ್ಸ್ ಮಾಡೋದನ್ನು ಕಲಿಸ್ಬೇಕ್ರಿ ಚಂದಂಗ. ಇದ ಮೇನ್ ಇರ್ತೈತಿ. ಇದನ್ನು ನೋಡಿ ನೀರದು ಬೇಕಾದ್ರೆ ಹಾಕೋಬೇಕು. ಸಾಕಂದ್ರೆ ಗೊತ್ತಾಗ್ತೈತಿ ನೋಡ್ರಿ ಒಂದು ಹದ. ಅಷ್ಟಕ್ಕೆ ಬಿಟ್ಟು ಬಿಡ್ಬೇಕ್ರಿ. ಈಗ ನಾನು ಒಂದು ಸ್ವಲ್ಪ ಅದಕ್ಕೆ ಸೋಡಾ ಪುಡಿ ಹಾಕೊಳಕ್ತಾನೆ ರೀ, ತಿನ್ನು ಸೋಡಾ ಅಷ್ಟು ಹಾಕೊಂಡು. ಈಗ ನೋಡ್ರಿ ಅದನ್ನು ಮುಚ್ಚಿಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಈಗ ಮುಚ್ಚಿಟ್ಟೈತಲ್ರಿ ಇದನ್ನು ಈಗ ಸ್ವಲ್ಪ ಹೊತ್ತು ಆದಿಂದ ಒಂದು 10 ಮಿನಿಟ್ ಮುಚ್ಚಿದ್ರೆ ಸಾಕ್ರಿ. ಅದು ನೋಡ್ರಿ ಹೆಂಗಾಗಿರ್ತೈತಿ. ಈಗ ಹಿಟ್ಟು ನೋಡ್ರಿ ಒಂದು ಹದಕ್ಕೆ ಬಂದಿರ್ತೈತಿ. ಈಗ ನಾನು ಅದಕ್ಕೆ ಕೊಬ್ಬರಿ ಚಟ್ನಿನೂ ಮಾಡೋದು ತೋರ್ಸಾಕ್ತಾನೆ ರೀ, ಯಾಕಂದ್ರೆ ಅದಕ್ಕೆ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಆದ್ರೆ ಭಾಳ ಮಸ್ತ್ ಹತ್ತೈತೆ ಅಂತ ಹೇಳಿ. ಈಗ ನಾನು ಕೊಬ್ಬರಿ ಸಣ್ಣಗೆ ಪೀಸ್ ಮಾಡ್ಕೊಂಡು ಕೊಬ್ಬರಿ ಇಲ್ಲಿ ತೊಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡೇನಿ ರೀ. ಆಮೇಲೆ ಮೆಣಸಿನ್ಕಾಯಿ ಅದಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಮತ್ತು ಹಸಿ ಅಲ್ಲ ರೀ ಅವನ್ನೆಲ್ಲ ಹಾಕೊಳಕ್ತಾನೆ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೊಳಕ್ತಾನೆ ರೀ. ಈಗ ಉಪ್ಪನ್ನು ಹಾಕೊಳಕ್ತಾನೆ, ಕಲ್ಲುಪ್ಪು ಹಾಕೊಳಕ್ತಾನೆ ರೀ ಟೇಸ್ಟ್ ಬರಲಿ ಅಂಥೇಳಿ. ಚಟ್ನಿ ಭಾಳ ಟೇಸ್ಟ್ ಬರ್ತೈತೆ ರೀ ಕಲ್ಲು ಉಪ್ಪು ಹಾಕಿದ್ರೆ. ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪನ್ನು ನಾನು ಅದಕ್ಕೆ ಹಾಕಿ ಇದನ್ನ ಮಿಕ್ಸಿ ಜಾರ ಚಟ್ನಿ ಮಾಡ್ಕೊಂಬಂದ್ಬಿಟ್ಟೆ. ಮಸ್ತಾಗಿರ್ತೈತೆ ರೀ ಇದು ಚಟ್ನಿ. ನೋಡ್ರಿ ಕೊಬ್ಬರಿ ಚಟ್ನಿದು ಕೊತ್ತಂಬರಿ ಸೊಪ್ಪದು ಎಲ್ಲ ಹಾಕೈತಿ, ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಬೆಳ್ಳುಳ್ಳಿ ಹಾಕಿದ್ರಂತೂ ತೀರಾ ಬೆಸ್ಟ್ ಆಗಿರ್ತೈತೆ. ಈಗ ನೋಡ್ರಿ ಅದಕ್ಕೆ ಒಂದು ಒಗ್ಗರಣೆ ಹಾಕೊಳಕ್ತಾನೆ. ಚಟ್ನಿಗೆ ಎಲ್ಲ ಇವು ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು 1-2 ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳಕ್ತಾನೆ ರೀ. ಇದು ಒಗ್ಗರಣೆ ಆದಿಂದ ಇದು ಚಟ್ನಿಗೆ ಇದನ್ನು ಹಾಕಿಬಿಡ್ಬೇಕ್ರಿ ಒಗ್ಗರಣೆ ಹಾಕಿ. ನೋಡಿರಿ ಈಗ ಚಟ್ನಿಯನ್ನು ನಾನು ಇದಕ್ಕೆ ಹಾಕೊಳಕ್ತೇನೆ ನೋಡಿರಿ. ಹಾಕ್ಕೊಂಡು
ನಾನು ಒಗ್ಗರಣೆ ಅದಕ್ಕೆ ಹಾಕಿಬಿಡ್ತೇನೆ ರೀ. ಮಸ್ತಂಗ ಈಗ ಕೊಬ್ಬರಿ ಚಟ್ನಿನೂ ರೆಡಿ ಆಯ್ತು ರೀ. ಅದು ಇದು ಬಜ್ಜಿಗೆ, ಮೈಸೂರು ಬಜ್ಜಿಗೆ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ. ಬೆಸ್ಟ್ ಆಗಿರುವಂಥ ಒಂದು ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಆಕತ್ತ ಹೇಳಿ ಮಾಡೈತ್ರಿ. ಈಗ ನೋಡ್ರಿ, ಈಗ ನಾನು ಎಣ್ಣೆ ಕಾಸಕ್ಕೆ ಇಡಾಕತ್ತೇನೆ ರೀ ಬಜ್ಜಿಗೆ ಅಂತೇಳಿ. ಹಿಟ್ಟಂತೂ ಅದನ್ನು ಮುಚ್ಚಿಟ್ಬಿಟ್ಟಿವು ಸ್ವಲ್ಪ ಹೊತ್ತ. ಈಗ ಅದೆಲ್ಲ ಮಸ್ತ್ ಬಂದಿರ್ತೈತಿ. ಈಗ ಎಣ್ಣೆ ಕಾಯ್ದ ನಂತರ ಇದನ್ನ ಹಾಕಿಬಿಡೋಣ್ರಿ. ಈಗ ನೋಡ್ರಿ, ಎಣ್ಣೆ ಕಾಸಕ್ಕಿಟ್ಟನೆ, ಎಣ್ಣೆ ಕಾಯ್ದತಿ. ಈಗ ಬಜ್ಜಿ ಹಿಟ್ಟನ್ನು ಈ ಥರ ಹಾಕ್ಕೊಂಡು ನೋಡೋಣ್ರಿ ಮೊದಲು. ಯಾಕಂದ್ರೆ ಅದು ಬಂದು ಅಂದ್ರೆ ಮತ್ತೆ ಹಾಕೊಳಕ್ಕೆ ಬರ್ತೈತೆ ಅಂಥೇಳಿ ಎಣ್ಣೆ ಕಾಯ್ದಿಂದ ಹಾಕ್ಬೇಕ್ರಿ. ಅದಷ್ಟು ಚಲೋ ಕಾಯ್ಬೇಕ್ರಿ ಎಣ್ಣೆ, ಅಂದ್ರೆ ಅವು ಎದ್ದು ಬರ್ತಾವ್ರಿ. ಈಗ ನೋಡ್ರಿ, ಯಾಕಂದ್ರೆ ನಾನು ಇಷ್ಟು ಡಿಟೇಲಾಗಿ ಯಾಕೆ ತೋರ್ಸಾಕ್ತಾನೆ ಅಂದ್ರೆ, ಈಗ ಮಾಡೋರು ಪರ್ಫೆಕ್ಟ್ ಇದ್ದವರು ಮಾಡ್ತಾರೆ ರೀ. ಅದಕ್ಕಲ್ಲ, ಈಗ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ. ಅದಕ್ಕೆ ನಾನು ಡಿಟೇಲಾಗಿ ಹೇಳಾಕ್ತಾನೆ. ಇವನ್ನ ಈಗ ನೋಡ್ರಿ, ಎಣ್ಣೆ ಕಾಯ್ದ ನಂತರ ಇವನ್ನ ಹಾಕಿಬಿಟ್ರೆ ಇದ್ರದ್ದು ಟೇಸ್ಟ್ ಭಾಳ ಟೇಸ್ಟ್ ಆಗಿರ್ತಾವ್ರಿ. ನಾರ್ಮಲ್ ಬಜ್ಜಿಕ್ಕಿಂತನೂ ಎಷ್ಟು ತಿಂದರೂ ಸಾಲಂಗಿಲ್ಲ, ಅಷ್ಟು ತಿನ್ಬೇಕು ಅನ್ನಿಸ್ತಿರ್ತೈತಿ. ಅಷ್ಟು ಚಂದ ಆಗಿರ್ತೈತಿ, ಅಷ್ಟು ಟೇಸ್ಟ್ ಬಂದಿರ್ತಾವೆ. ಈ ಥರ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂದ್ರಂತೂ ಭಾಳ ಸೂಪರ್ ಆಗಿರ್ತಾವ್ರಿ. ನೋಡ್ರಿ ಎಷ್ಟು ಮಸ್ತ್ ಬರಾಕತ್ತಾವು. ಅವು ಏನೂ ಬೇಜಾರಾಗ್ಲಾರ್ದಂಗೆ ಭಾಳ ಲಘುನ ಎದ್ದು ಬಂದುಬಿಡ್ತಾವ್ರಿ. ಬೆಸ್ಟ್ ಆಗಿರ್ತಾವೆ ನೋಡ್ರಿ. ಕಲರು ಹೆಂಗೆ ಬಂದಾವೆ ನೋಡ್ರಿ. ಭಾಳ ಮಸ್ತ್ ಆಗಿರುವಂಥ ಒಂದು ಮೈಸೂರು ಬಜ್ಜಿಯನ್ನು ನಾ ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತೇನೆ. ನೀವು ಇದನ್ನ ಮಾಡಿ ನೋಡ್ರಿ. ಭಾಳ ಮಸ್ತ್ ಆಗಿರುವಂಥ ಒಂದು ಮೈಸೂರು ಬಜ್ಜಿ ಇದು. ನೋಡ್ರಿ ಎಷ್ಟು ಮಸ್ತ್ ಬಂದಾವು, ಕಲರು ಹಂಗೆ ಬಂದಾವ್ರಿ. ಈಗ ನೋಡ್ರಿ, ಇವನ್ನೆಲ್ಲ ನಾನು ಎಣ್ಣೆ ಮತ್ತೊಂದು ಸ್ವಲ್ಪ ಹಾಕಿನೂ ನಾನು ಇವನ್ನ ಮತ್ತೆ ತೊಗೊಳಕತ್ತೇನೆ ರೀ, ತಿರುಗಿಸಾಕತ್ತೇನೆ ಅವನ್ನ. ಇವು ಚಂದಂಗೆ ಕರಿಬೇಕಲ್ರಿ, ಆ ಕಡೆ ಈ ಕಡೆ ಎಲ್ಲ ಅವನ್ನ ಚಂದಂಗೆ ಹೊಳಸ್ಬೇಕ್ರಿ. ನೋಡ್ರಿ, ಈಗ ಎಣ್ಣೆಯಾಗನ ಇದನ್ನು ಮಾಡ್ತಿರ್ತಾವಲ್ರಿ, ಉಬ್ಬಿ ಬರ್ತಿರ್ತಾವೆ. ಈ ಕಡೆ ತೊಗೊಂಡ ನಾವು ಅವು ಒಂದು ಕಲರ್ ಬರೋ ತನಕನೂ ಒಂದು ಚಂದಂಗೆ ಕರಿಬೇಕ್ರಿ. ನೋಡ್ರಿ, ಈಗ ಮಸ್ತ್ ಆಗಾಕತ್ತಾವು. ಇನ್ನೂ ಬಣ್ಣ ಬಂದಿಲ್ಲ. ಅದಕ್ಕೆ ನಾ ಏನು ಮಾಡಾಕ್ತಾನೆ, ಎಣ್ಣೆ ಒಳಗನ ಅದನ್ನ ತಿರುಗಿಸ್ಕೋತ ಕರಿಬೇಕಾಗ್ತದೆ ರೀ. ಜೋರಾಗಿಟ್ರೆ ಈಗ ಎಣ್ಣೆ ಕಾದೈತಲ್ರಿ, ಅದಕ್ಕೆ ನೋಡಿ ಇಟ್ಟೇನೆ ನಾನು ಫ್ಲೇಮು. ಈಗ ನೋಡ್ರಿ, ಹಿಂಗೆ ಆಗಾಕತ್ತಾವು. ಇವನ್ನ ಚಂದಂಗೆ ಈ ಎಲ್ಲ ಕಲರ್ ಚಂದ ಬರೋ ತನಕನೂ ಇವನ್ನ ಕರಿದು ತೊಗೋಬೇಕ್ರಿ. ಇವನ್ನ ಕರಿ ಮುಂದಾಗ ಸ್ವಲ್ಪ ಸಣ್ಣಗಿಟ್ಟು ಅದನ್ನು ಗೋಲ್ಡನ್ ಬಂದೈತೆ ಅಂಥೇಳಿ ತೆಗಿಬಾರ್ದ್ರಿ. ಸ್ವಲ್ಪ ಒಳಗೆ ಮೈದಾ ಹಿಟ್ಟಿರ್ತೈತಲ್ರಿ, ಅದು ಚಂದಂಗೆ ಅದು ಬೆಂದಿರ್ಬೇಕ್ರಿ. ಅದು ಮೈದಾ ಹಿಟ್ಟು ಅದ್ರ ಜೊತೆ ಅವಾಗ ನಾವು ತೆಗಿಬೇಕಾಗ್ತತ್ರಿ. ನೋಡ್ರಿ, ಈಗ ಒಟ್ಟು ಹಸಿ ಬಿಸಿ ಇರಬಾರ್ದು. ಚಂದಂಗೆ ಅವನು ತಿರುಗಿಸಿ ಸಣ್ಣಗೆ ಉರಿ ಇಟ್ಟು ಕರ್ದಿವಂದ್ರೆ ಅವು ಭಾಳ ಮಸ್ತಂಗೆ ಒಳಗೂ ಕುದ್ದಂಗೆ ಆಗಿರ್ತಾವ್ರಿ, ಮಸ್ತ್ ಬಂದಿರ್ತಾವೆ. ಈಗ ನೋಡ್ರಿ, ಸಣ್ಣಗೆ ಉರಿ ಇಟ್ಟಿದ್ದಂದ್ರೆ ಕಾಯ್ದೈತಲ್ರಿ ಎಣ್ಣೆ. ಕಾಯ್ದ ನಂತರ ಈಗ ನಾನು ಮತ್ತೊಂದು ಸಲ ಹಾಕೊಳಕ್ತೇನೆ ರೀ. ಈಗ ನೋಡ್ರಿ, ಇದು ಹಾಕಿದ್ದನ್ನು ನಾನು ಚಂದಾಗ ಒಳಗೆ ಹಸಿ ಬಿಸಿ ಆಗ್ಲಾರ್ದಂಗೆ ಹೊಳ್ಳಿಸಿ ಕರಿದನ್ನ ಮೇನ್ ಇರ್ತೈತೆ ರೀ. ಅದು ಮೈದಾ ಹಿಟ್ಟು ಇರೋದ್ರಿಂದ ಪಟ್ನ ಅದು ಆಗೈತೆ ಅಂತ ಹೇಳಿ ತಿಳ್ಕೊಬಾರ್ದ್ರಿ. ಯಾಕಂದ್ರೆ ಅದ್ರ ಒಳಗೆಲ್ಲ ಬೆಂದಿರ್ಬೇಕಲ್ರಿ, ಅದಕ್ಕೆ ನಾನು ಹಿಂಗೆ ಕರಿಬೇಕು ನೋಡ್ರಿ. ಸಣ್ಣಗೆ ಇಟ್ಟು ಈಗ ಇಷ್ಟ ಕಲರ್ ಬಂದಾವ ಅಂತೇಳಿ ತೆಗಿಬಾರ್ದು, ಮತ್ತು ಒಮ್ಮೆನೂ ಕಲರ್ ಬರ್ಸ್ಬಾರ್ದು ರೀ ಅದಕ್ಕೆ ಜಾಸ್ತಿ. ಈಗ ನೋಡ್ರಿ, ಸಣ್ಣಗೆ ಉರಿ ಇಟ್ಟು ಸಾವಕಾಶ ಹೊಳಿಸ್ಕೋತ ಕರೆದ್ರೆ ಅದು ಮೈದಾ ಹಿಟ್ಟೆಲ್ಲ ಮಸ್ತಂಗೆ ಕುದ್ದಂಗೆ ಆಗಿರ್ತೈತೆ ರೀ. ಈಗ ನೋಡ್ರಿ, ಕಲರ್ ಬರಾಕತ್ತಾವ ಇವಕ್ಕೆ. ಹಿಂಗೆ ಹೊಳಿಸಿ ನಾವು ಚಂದಂಗೆ ನೋಡಿ ನಮಗೆ ಪರ್ಫೆಕ್ಟ್ ಅನ್ನಿಸ್ತಂದ್ರೆ ಅದನ್ನ ತಗೋಬೇಕ್ರಿ. ನೋಡ್ರಿ, ಇವೆಲ್ಲ ಹಿಂಗೆ ಮಾಡಿ ಕರಿದ್ರಿಂತ ಒಳಗೆ ಭಾಳ ಸ್ಪಾಂಜಿ ಬಂದಿರ್ತಾವ್ರಿ. ಈಗ ನೋಡ್ರಿ, ಈಗ ಎಷ್ಟು ಮಸ್ತಾಗಿ ಹಾಕತ್ತಾವು. ಸಣ್ಣಗಿಟ್ಟು ಕರ್ದೈತಲ್ರಿ, ಈಗ ಕಲರು ಬಂದಾವು. ಈಗ ನೋಡ್ರಿ, ತೆಗಿತೇನೆ ನಾನು. ಗೋಲ್ಡನ್ ಕಲರ್ ಎಷ್ಟು ಚಂದ ಬಂದಾವೆ ನೋಡ್ರಿ. ಈ ಕಲರನ್ನು ಬರೆಸ್ಬೇಕಾದ್ರೆ ಒಂಥರ ಸಣ್ಣಗೆ ಇಟ್ಟನ ನಾವು ಅದನ್ನು ತೆಗಿಬೇಕಾಗ್ತದೆ. ನೋಡ್ರಿ, ಈಗ ಬಂದು ನೋಡ್ರಿ ಎಷ್ಟು ಮಸ್ತ್ ಬಂದಿರ್ತಾವೆ ನೋಡ್ರಿ. ಹಿಂಗೆ ನೀವು ಎಣ್ಣೆ ಜಾನೆ ಚಂದಂಗೆ ಬಾಳೋತನ ನೋಡಿ ಕರೆದು ಕಲರ್ ಬರ್ಸ್ಬೇಕಾಗ್ತದೆ ರೀ. ಈಗ ಮಸ್ತಂಗೆ ಸ್ಪಾಂಜಿ ಬರಬೇಕಾದ್ರೆ ನಾವು ಸಣ್ಣಗಿಟ್ಟನ ಕಲರ್ ಬರ್ಸ್ಬೇಕ್ರಿ. ಅದು ಈ ಕಲರ್ ಗೋಲ್ಡನ್ ಕಲರ್ ಬರುತ್ತನೂ ನಾವು ಚಂದಂಗೆ ಕರಿಬೇಕ್ರಿ. ನೋಡ್ರಿ, ಮಸ್ತಂಗೆ ಬರ್ತಾವೆ ಇವು. ಏನು ಬೇಜಾರಾಗಂಗಿಲ್ಲ, ಏನಿಲ್ಲ. ಫಾಸ್ಟಾಗಿ ಮಾಡ್ಕೊಳ್ಳೋದು ಇತ್ತಂದ್ರೆ ನಾವು ಬೇಗನೆ ಅದನ್ನ ಹಿಟ್ಟು ರೆಡಿ ಮಾಡಿಟ್ಕೋಬೇಕ್ರಿ. ಸ್ವಲ್ಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆನ ಅಂದ್ರೆ ಅದು ಚಂದ ಬರ್ತಾವ್ರಿ. ಈಗ ನೋಡ್ರಿ, ಬರಾಕತ್ತಾವು. ಈಗ ನೋಡ್ರಿ, ಕಾಯ್ದತ್ತಿಲ್ಲ ಎಣ್ಣೆ, ಮಸ್ತ್ ಬರಾಕತ್ತಾವ ನೋಡ್ರಿ. ಈಗ ಇವನು ನಾನು ತಗೊಂಡ್ಬಿಡ್ತೀನಿ ಎರಡೂ. ಇವನು ಕಲರ್ ಬಂದಾವಲ್ರಿ. ಹಿಂಗೆ ಸಣ್ಣಗೆ ಈಗ ಆಮೇಲೆ ಈಗ ಎಣ್ಣೆ ಕಾಯ್ದೈತಲ್ರಿ, ಕಾಯ್ದ ನಂತರ ನಾವು ಸಣ್ಣಗೆ ಹಿಟ್ಟನ್ನು ಚಂದಂಗೆ ಕರ್ಕೋಬೇಕ್ರಿ. ಈಗ ನೋಡ್ರಿ, ಸಾವಕಾಶ ಅವನ್ನ ಒಂದೊಂದಾಗೆ ಬಿಡ್ಬೇಕ್ರಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೊಂದು ಬಿಡ್ಬೇಕ್ರಿ. ಅಂದ್ರೆ ಅವು ಅಂಟ್ಕೊಳ್ಳಲ್ಲ,
ಚಂದಂಗೆ ಹಾಕೋದ್ರಿಂತ ಚಂದ ಬರ್ತಾವ್ರಿ ಇವು. ಈಗ ನೋಡ್ರಿ ಇವನ್ನೆಲ್ಲ ಹಾಕೈತಲ್ರಿ, ನಾನು ತಿರುಗಿಸಿ ಒಂದು ಕಲರ್ ಬರೋ ತನಕನೂ ಅವನ್ನ ತಿರುಗಿಸ್ಕೋತ ಸಣ್ಣಗಿಟ್ಟು ತಿರುಗಿಸ್ಕೋತ ಇರ್ಬೇಕ್ರಿ. ಈಗ ನೋಡ್ರಿ ಆ ಕಡೆ ಈ ಕಡೆ ಎಲ್ಲ ಹೊಳಸೆ ತೆಗಿಯಾಕ್ತಾನೆ. ಇಲ್ಲೇ ಮೈದಾ ಹಿಟ್ಟಿನ ಅಷ್ಟು ಒಳ್ಳೇದಲ್ರಿ, ಆದ್ರೆ ಮೊಸರು ಹಾಕಿರ್ತೈತಿ, ಅದೊಂದು ಬಜ್ಜಿ ಟೇಸ್ಟ್ ಇರ್ತೈತಿ ಅಂತೇಳಿ ತಿನ್ನಂಗ್ರಿ ಇವು. ಯಾವಾಗ ಒಂದೊಂದು ಸಲ ನಮಗೆ ಅವು ಬಜ್ಜಿ ಬೇಜಾರಾದಾಗ್ರಿ ಇವನ್ನ ಮಾಡ್ಕೊಂಡು ತಿನ್ಬೋದ್ರಿ. ಯಾಕಂದ್ರೆ ಸ್ನ್ಯಾಕ್ಸಿಗೆ ಅಂಥೇಳಿ ಮಾಡಿದ್ರೆ ಎಲ್ಲರಿಗೂ ಬೇರೆ ಟೇಸ್ಟ್ ಅನ್ನಿಸ್ತತಿ, ತಿನ್ನಕ್ಕೆ ಬೆಸ್ಟ್ ಅನ್ನಿಸ್ತತ್ರಿ. ಈಗ ನೋಡ್ರಿ ಇವನ್ನೆಲ್ಲನೂ ಮತ್ತೆ ಮಾಡೇನಿ, ಯಾಕಂದ್ರೆ ಮೈದಾ ಹಿಟ್ಟು ಇರೋದ್ರಿಂತ ಅಷ್ಟೇನು ಇದು ಅನ್ಸಲ್ಲಲ್ರಿ. ಈಗ ನೋಡ್ರಿ ಟೇಸ್ಟ್ ರೀ, ಬಾಯಿ ಟೇಸ್ಟ್ ಅತ್ತಾರಲ್ಲ ಹಂಗೆ ಯಾವಾಗ ಒಮ್ಮೆ ಬೇಜಾರಾದಾಗ ಮಾಡ್ಕೋಬೋದು. ಈಗ ನೋಡ್ರಿ ಇವನು ಚಂದಂಗೆ ಕಲರ್ ಬಂದಾವ್ರಿ. ಈಗ ನೋಡ್ರಿ ಬರಾಕತ್ತಾವು, ಇವು ಚಂದ ಬರ್ತಾವೆ. ಕರೆ ನೋಡಿದ್ರೆ ಅವು ಮೇಲೆ ಮೇಲೆ ಮಾಡ್ಕೋಬೇಕಪ್ಪ ಅನಿಸ್ತೈತಿ, ಆದ್ರೆ ಇದು ಮೇಲೆ ತಿನ್ನೋ ಫುಡ್ ಅಲ್ರಿ ಇದು, ಯಾಕಂದ್ರೆ ಹೆಲ್ದಿ ಫುಡ್ ಅಲ್ಲಲ್ರಿ ಇದು. ಕರಿದೂ ಹಂಗೈತಿ, ಮತ್ತು ಮೈದಾ ಹಿಟ್ಟು ಹಾಕಬೇಕು, ಇದೆಲ್ಲ ಇರ್ತೈತಿ. ಯಾವಾಗ ಒಂದ್ಸಲ ನಮಗೆ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಅಂದ್ರೆ ಟೇಸ್ಟ್ ಬೆಸ್ಟ್ ಇರ್ತೈತಲ್ರಿ, ಅದಕ್ಕೆ ತಿನ್ನಂಗೆ ಆಗೇ ಇರ್ತೈತಿ ಯಾವಾಗ ಒಂದ್ಸಲ. ಅವಾಗ ಆ ಬಜ್ಜಿಗಿಂತನೂ ಈ ಬಜ್ಜಿ ಟೇಸ್ಟ್ ಅಂಥೇಳಿ ಮಾಡ್ಕೊತೀನಿ ನೋಡ್ರಿ. ಈಗ ಗರಿ ಗರಿ ಆಗಿ ಮಸ್ತ್ ಆಗ್ಯಾವು ಇವು, ಒಳಗನು ಅಷ್ಟು ಸ್ಪಾಂಜಿ ಬಂದಿರ್ತಾವೆ, ಭಾಳ ಮಸ್ತಾಗಿರ್ತಾವೆ ನೋಡ್ರಿ. ಈಗ ಈ ಚಟ್ನಿ ಜೊತೆ ನಾನು ಸರ್ವ್ ಮಾಡೋದು ತೋರ್ಸೇನಿ. ಭಾಳ ಬೆಸ್ಟ್ ಆಗಿರುವಂಥ ಒಂದು ಮೈಸೂರು ಬಜ್ಜಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ನೀವು ಮಾಡ್ಕೊಂಡು ಬೆಸ್ಟ್ ಆಗಿರ್ತಾವೆ ತಿನ್ನಿರಿ.